ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದೇನೆಂದರೆ ಲಾಸ್ಟ್ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇರೋದೇನೆಂದರೆ ಕಾಸ್ಟ್ ಅಕೌಂಟಿಂಗ್. ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಕಾಸ್ಟ್ ಅಕೌಂಟ್ ಅಂತ ಅನ್ಬೋದಿಲ್ಲ ಅಂದರೆ ಕಾಸ್ಟ್ ಅಕೌಂಟಿಂಗ್ ಅಂತ BCom BBM BCAದವ್ರಿಗೂ ಕೆಲವೊಂದು ಟೈಪ್ ಇರ್ತದೆ. ಆಮೇಲೆ MBA ಮತ್ತು MComದವ್ರಿಗೂ ನಾರ್ಮಲ್ ಸಬ್ಜೆಕ್ಟ್ಸ್ ಇದು. BCom 5th ಸೆಮಿಗೆ ಇದ್ದಿದ್ದು ಕಾಸ್ಟ್ ಅಕೌಂಟಿಂಗ್. ಎಕ್ಸಾಮಲ್ಲಿ ಈ ಕಾಸ್ಟ್ ಅಕೌಂಟಿಂಗ್ ಚಾಪ್ಟರ್ ಕಡೆಯಿಂದ, ಕಾಸ್ಟ್ ಅಕೌಂಟಿಂಗ್ ಸಿಲೆಬಸ್ ಕಡೆಯಿಂದ ಯಾವ್ದಾವ್ದು ಕ್ವಶನನ್ನು ಯಾವ ರೀತಿಯಾಗಿ ಕೇಳ್ತಾರೆ ಅಂತ ನೋಡೋಣ. ಮತ್ತು ಹಾಗೆ ಯಾವ ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸನ್ನು ಕವರ್ ಮಾಡ್ತಾರಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಹೇಳೋದೇನೆಂದರೆ, ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ನಾಲೆಜನ್ನು ಅರ್ನ್ ಮಾಡೋಕ್ಕೆ ಟ್ರೈ ಮಾಡಿರಿ. ಯಾಕಂದರೆ ಫೈನಲಲ್ಲಿ ನಿಮ್ಗೆ ನಿಮ್ಮ ಲೈಫ್ ಕ್ರಿಯೇಟ್ ಆಗೋದು, ನಿಮ್ಮ ಲೈಫ್ ಸರಿಯಾಗಿ ನಡಿಬೇಕಂದ್ರೆ ನಿಮ್ಮ ನಾಲೆಜೇ ಕೈ ಹಿಡಿಯುತ್ತೆ ಲಾಸ್ಟಿಗೆ. ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾಲೆಜನ್ನು ಎಲ್ಲಿ ಅರ್ನ್ ಮಾಡಬೇಕು ಅಂತ ತಿಳ್ಕೊಂಡು ನಾಲೆಜ್ ಕಡೆ ಕಾನ್ಸಂಟ್ರೇಟ್ ಮಾಡೋದನ್ನು ಮಾಡಿ. ಬನ್ನಿ ಫ್ರೆಂಡ್ಸ್, ಏನು ಮಾಡೋಣ ಅಂದರೆ ಕಾಸ್ಟ್ ಅಕೌಂಟಿಂಗ್ ಸಿಲೆಬಸ್ಸನ್ನು ಸ್ವಲ್ಪ ಅನಲೈಸಿಸನ್ನು ಮಾಡೋಣ. ಹಾಗೆ ನಿಮ್ಮದು ಎಕ್ಸಾಮಿಗೆ ಯಾವ್ದು ಕ್ವಶನ್ ಬರುತ್ತೆ ಅದನ್ನು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ ಮ್ಯಾಕ್ಸಿಮಮ್. ಇನ್ನು ಏನಂದರೆ ಆ್ಯಕ್ಚುಲಿ ನಾನು ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಕಾಲೇಜ್ಲಿಂದ ಮತ್ತು ಟ್ಯೂಷನ್ ಕಡೆಯಿಂದ ಡೈಲಿ 8 ಕ್ಲಾಸ್ ಆಗ್ತಿರೋದ್ರಿಂದ ಟೈಮ್ ಸಿಗ್ತಾ ಇಲ್ಲ. ಬಟ್ ಆದಷ್ಟು ಪ್ರಯತ್ನ ಮಾಡಿ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ವಿಡಿಯೋಸ್ಗಳು ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಎಲ್ರಿಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ, ಎಲ್ರಿಗೂ ಯೂಸ್ ಆಗಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟೂಡೆಂಟ್ಸ್. ಕಾಸ್ಟ್ ಅಕೌಂಟಿಂಗ್ ಬಂದುಬಿಟ್ಟು ಸಿಲೆಬಸ್ ಅಂತ ನೋಡಿದ್ರೆ ಒಂದು ಸೈಡು ಸಿಲೆಬಸ್ಸು, ಇನ್ನೊಂದು ಸೈಡ್ ಮಾರ್ಕ್ಸ್ ಅಂತ ಏನಾದರೂ ನಾವು ತೊಗೊಂಡು ಡಿಸ್ಕಸ್ ಮಾಡಿದ್ರೆ, ಫಸ್ಟು ನಿಮ್ಮದು ಇಂಟ್ರಡಕ್ಷನ್ ಅಂತ ಬರುತ್ತೆ. ಇಂಟ್ರಡಕ್ಷನ್ ಈ ಚಾಪ್ಟ್ರಲ್ಲಿ ನಿಮ್ಗೆ 5 ಮಾರ್ಕ್ಸಿಂದ ಒಂದು ಥಿಯರಿ ಕ್ವಶನ್ ಬರ್ಬೋದು. 5 ಮಾರ್ಕ್ಸ್ ಅದು ಥಿಯರಿ. ಸೆಕೆಂಡ್ ಬಂದುಬಿಟ್ಟು ನಿಮ್ಗೆ ಮಟೀರಿಯಲ್. ಇಂಪಾರ್ಟೆಂಟ್ ಚಾಪ್ಟರ್ ಇದು. ನಿಮಗೆ PG MBA MCom ಎಲ್ರಿಗೂ ಯೂಸ್ ಆಗೋಂಥ ಸಬ್ಜೆಕ್ಟ್ ಇದು. ಕಾಸ್ಟ್ ಅಕೌಂಟಿಂಗ್ ಯಾರು CA ಮಾಡಿದ್ರು ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಅಂತ ಏನು ಸಬ್ಜೆಕ್ಟ್ ಇರುತ್ತೆ ಅಲ್ಲೂ ಬರ್ತದೆ ಇದು. ಮಟೀರಿಯಲ್ ಇಂಟ್ರೆಸ್ಟಿಂಗ್ ಚಾಪ್ಟರ್, ನಾಲೆಜಬಲ್ ಚಾಪ್ಟರ್, ಮಾರ್ಕ್ಸ್ ಸ್ಕೋರ್ ಮಾಡೋಂಥ ಚಾಪ್ಟರ್ ಇದು. ಇಲ್ಲಿ ನಿಮ್ಗೆ ಕಂಪಲ್ಸರಿ 5 ಮಾರ್ಕ್ಸಿಂದ 1 ಕ್ವಶನ್ನು, 15 ಮಾರ್ಕ್ಸಿಂದು 2 ಕ್ವಶನ್. ಯಾವ್ದು ಕ್ವಶನ್ ಕೇಳ್ಬೋದು ಅಂತ ಡಿಸ್ಕಸ್ ಮಾಡಿ ಈ ಚಾಪ್ಟ್ರಿಂದ ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗೋಮಂತ. 5 ಚಾಪ್ಟ್ರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ ಏನು ಬರ್ಬೋದು ಅಂದರೆ, ಒಂದು ಕ್ಯಾಲ್ಕುಲೇಷನ್ ಆಫ್ EOQ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಕ್ಯಾಲ್ಕುಲೇಷನ್ ಮಾಡೋದು ಕೇಳ್ಬೋದು ನಿಮ್ಗೆ. EOQ ಒಂದು. ಇಲ್ಲಾಂದರೆ ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಲೆವೆಲ್ಸಲ್ಲಿ ನಿಮ್ದು ಏನು 5 ಸ್ಟಾಕ್ ಲೆವೆಲ್ಸ್ ಅಂತಿದೆಯಲ್ಲ, ರೀಆರ್ಡರ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಎವರೇಜ್ ಸ್ಟಾಕ್ ಲೆವೆಲ್, ಡೇಂಜರ್ ಸ್ಟಾಕ್ ಲೆವೆಲ್ ಅಂತ ಈ ಥರ 5 ಸ್ಟಾಕ್ಸ್ ಲೆವೆಲ್ಸ್ ಇವೆ. ಆ ಸ್ಟಾಕ್ ಲೆವೆಲ್ಸಲ್ಲಿ ಯಾವುದಾದ್ರೂ 2 ಅನ್ನು ಕೇಳಿದರೆ ನಿಮ್ಗೆ 5 ಮಾರ್ಕ್ಸಿಗೆ ಕ್ವಶನ್ ಕೇಳ್ಬೋದು. 100% ಮಟೀರಿಯಲ್ ಚಾಪ್ಟ್ರಲ್ಲಿ ಯಾವುದಾದ್ರೂ ಒಂದು 5 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನನ್ನು ಕೇಳ್ತಾರೆ ನಿಮ್ಗೆ. ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ 15 ಮಾರ್ಕ್ಸಿನ ಕ್ವಶನ್ ಬಂದ್ಬಿಟ್ಟು, ಈ 15 ಮಾರ್ಕ್ಸಿಗೆ ಕ್ವಶನ್ ಏನು ಬರ್ತದೆ ಅಂದರೆ ನಿಮ್ಗೆ ಒಂದು ಕ್ವಶನ್ ಕಂಪಲ್ಸರಿ ಈ ಸ್ಟಾಕ್ ಲೆವೆಲ್ಸನ್ನು ಕ್ಯಾಲ್ಕುಲೇಷನ್ ಮಾಡೋದು ಕೇಳಿರ್ತಾರೆ. ನಿಮ್ಗೊಂದು ಕ್ವಶನ್ ಕೊಟ್ಟು ಮ್ಯಾಕ್ಸಿಮಮ್ ಕನ್ಸಂಪ್ಷನ್, ಮಿನಿಮಮ್ ಡೆಲಿವರಿ ಪೀರಿಯಡ್, ಮ್ಯಾಕ್ಸಿಮಮ್ ಡೆಲಿವರಿ ಪೀರಿಯಡ್, ಎವರೇಜ್ ಪೀರಿಯಡ್ ಅಂತ ಈ ಥರ ಕ್ವಶನ್ ಕೊಟ್ಟು ಏನು ಮಾಡ್ತಾರೆ ಅಂದರೆ ಕ್ಯಾಲ್ಕುಲೇಟ್ ರೀಆರ್ಡರ್ ಲೆವೆಲ್, ಮಿನಿಮಮ್ ಸ್ಟಾಕ್ ಲೆವೆಲ್, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್, ಎವರೇಜ್ ಸ್ಟಾಕ್ ಲೆವೆಲ್, ಡೇಂಜರ್ ಸ್ಟಾಕ್ ಲೆವೆಲ್, ಈ 5 ಕ್ಯಾಲ್ಕುಲೇಟ್ ಮಾಡೋಂತನೂ ಹೇಳ್ಬೋದು. ಇಲ್ಲಾಂದರೆ ಯಾವುದಾದ್ರೂ 4 ಕ್ಯಾಲ್ಕುಲೇಟ್ ಮಾಡೋಂತನೂ ಹೇಳ್ಬೋದು. ಒಟ್ಟು ನಿಮ್ದು ಒಂದು ಕ್ವಶನ್ನು ಈ ಸ್ಟಾಕ್ ಲೆವೆಲ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋದಿರ್ತದೆ 15 ಮಾರ್ಕ್ಸಿಂದು. ಇನ್ನೂ ಒಂದು 15 ಮಾರ್ಕ್ಸಿನ ಕ್ವಶನ್ ಏನು ಬರುತ್ತೆ ಅಂದರೆ ನಿಮ್ಮದು LIFO, FIFO, ಸಿಂಪಲ್ ಆ್ಯಾವ್ರೇಜ್, ವೇಟೆಡ್ ಆ್ಯಾವ್ರೇಜ್. ಇದೇನು ಪ್ರೈಸಿಂಗ್ ಆಫ್ ಇಶ್ಯೂ ಆಫ್ ಮಟೀರಿಯಲ್ ಅಂತ ನಿಮ್ದು ಏನು ಟೈಪ್ಸ್ ಮಾಡಿದಾರಲ್ಲ, ಮೆಥಡ್ಸ್ ಅವಲ್ಲ, LIFO, FIFO, ಸಿಂಪಲ್ ಆ್ಯಾವ್ರೇಜ್, ವೇಟೆಡ್ ಆ್ಯಾವ್ರೇಜ್. ಈ 4 ಮೆಥಡ್ಸನ್ನು ನಿಮ್ಮ ಕ್ಯಾಲ್ಕುಲೇಷನ್ ನಿಮ್ಗೆ ಗೊತ್ತಾದರೆ, 4 ಮೆಥಡನ್ನು ಗೊತ್ತಾದರೆ ನಿಮ್ಗೆ ಅದ್ರೊಳಗಿದ್ದು ಒಂದು ಕಂಪಲ್ಸರಿ. ನಾನು ಪ್ರತಿಯೊಂದರ ಮೇಲೂ ವಿಡಿಯೋನ ಮಾಡ್ತೀನಿ, ಫಾಲೋ ಮಾಡ್ಕೊತ ಹೋಗ್ರಿ. ಪ್ರತಿಯೊಂದ್ರ ಮೇಲೂ ಮಾಡ್ತೀನಿ. ನಿಮ್ಮದು ಎಕ್ಸಾಮಿಗೆ ಏನು ಕೇಳ್ತಾರ ಅದನ್ನೇ ಹೇಳಿ ಟ್ರೈ ಮಾಡ್ತಿರ್ತೀನಿ. ನಾನು ಅಷ್ಟು ಫಾಲೋ ಮಾಡ್ಕೊತ ಹೋಗ್ರಿ. ವಿಡಿಯೋನ ಕ್ಲಿಯರಾಗಿ ನೋಡ್ಕೊರಿ, ಸ್ಕಿಪ್ ಮಾಡಲಾರ್ದೆ ಕ್ಲಿಯರಾಗಿ ನೋಡ್ಕೊಂಡು ಅದ್ರ ಟೈಪ್ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ರಿ. ನಿಮ್ದು ಯಾವುದೇ ಪ್ರಾಬ್ಲಮ್ಸ್ ಇರಲಿ, ಯಾವುದೇ ಏನೇ ಡೌಟ್ಸ್ ಇರಲಿ ನಂಗೆ ಕಮೆಂಟ್ ಒಳಗೆ ಕೇಳಿ ಆ ಪ್ರಾಬ್ಲಮ್ಸನ್ನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನಿಮ್ಗೆ. ಪ್ರತಿಯೊಂದ್ರ ಮೇಲೂ ವಿಡಿಯೋನ ಮಾಡೋಣ.
ಇಲ್ಲಿ ನಿಮ್ಗೆ 15 ಮಾರ್ಕ್ಸಿನ ಕ್ವಶನ್ ಏನಂದ್ರೆ ಒಂದು ಸ್ಟಾಕ್ ಲೆವೆಲ್ಸ್ ಮೇಲೆ ಒಂದು ಲೀಫೋ ಫೀಫೋ ಸಿಂಪಲ್ ಎವರೇಜ್ ವೇಟೆಡ್ ಎವರೇಜ್ ಈ 4 ಮೆಥಡ್ಸ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ನಿಮ್ಗೆ. ಆಮೇಲೆ ಇಲ್ಲೊಂದು ಕಂಪಲ್ಸರಿ ಕ್ಯಾಲ್ಕುಲೇಷನ್ ಆಫ್ EOQ. ಈ ಟೈಪ್ ನಿಮ್ಮದು ಮಟೀರಿಯಲ್ ಚಾಪ್ಟರ್ದಲ್ಲಿ ಏನು ಕೇಳ್ತಾ ಇರ್ತಾರೆ ಅಂದರೆ ಒಂದು 5 ಮಾರ್ಕ್ಸಿಗೆ ಕ್ವಶನ್ ಕಂಪಲ್ಸರಿ, ಇನ್ನೊಂದು 15 ಮಾರ್ಕ್ಸಿಗೆ ಕಂಪಲ್ಸರಿ. 15 ಮಾರ್ಕ್ಸಿಂದ 2 ಕಂಪಲ್ಸರಿ. ಸ್ಟೂಡೆಂಟ್ಸ್ ಈ ರೀತಿಯಾಗಿ ನಿಮ್ಗೆ ಏನು ಮಾಡ್ಬೋದು ಅಂದ್ರೆ ಮಟೀರಿಯಲ್ದಲ್ಲಿ 5 ಮಾರ್ಕ್ಸಿಂದ ಒಂದು ಕ್ವಶನನ್ನು ಕೇಳ್ಬೋದು, ಹಾಗೆ 15 ಮಾರ್ಕ್ಸಿಂದ 2 ಕ್ವಶನ್ ಬರುತ್ತೆ. ಇನ್ನು ನೆಕ್ಸ್ಟ್ ಚಾಪ್ಟರ್ ನಿಮ್ದು ಇಂಪಾರ್ಟೆಂಟ್ ಚಾಪ್ಟರ್ 3rd ಒನ್ ಲೇಬರ್. ಇಂಟ್ರೆಸ್ಟಿಂಗ್ ಚಾಪ್ಟರ್ ಇದು ಕೂಡ. ಇದರಲ್ಲಿ 5 ಮಾರ್ಕ್ಸಿಂದು 2 ಕ್ವಶನ್ ಕಂಪಲ್ಸರಿ, 15 ಮಾರ್ಕ್ಸಿಂದು 1 ಕ್ವಶನ್. ಇನ್ನು ಈ 5 ಮಾರ್ಕ್ಸಿಂದ 2 ಕ್ವಶನ್ ಯಾವುದು, 15 ಮಾರ್ಕ್ಸಿಂದ 1 ಕ್ವಶನ್ ಯಾವ್ದು ಬರುತ್ತೆ ಅಂತ ಹೇಳ್ತೀನಿ, ಮತ್ತು ಅದ್ರ ಮೇಲೆ ಆಮೇಲೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ 5 ಮಾರ್ಕ್ಸಿಂದ 2 ಕ್ವಶನ್ ಯಾವ್ದು ಬರ್ಬೋದು ಅಂದ್ರೆ ಒಂದು ಲೇಬರ್ ಟರ್ನ್ ಓವರ್ ರೇಷೋ. ನಿಮ್ಮ ಲೇಬರ್ ಚಾಪ್ಟ್ರಲ್ಲಿ ಲೇಬರ್ ಟರ್ನ್ ಓವರ್ ರೇಷೋ ಅಂತ ಬರುತ್ತೆ. ಸಪ್ರೇಷನ್ ಮೆಥಡ್, ರೀಪ್ಲೇಸ್ಮೆಂಟ್ ಮೆಥಡ್ ಮತ್ತು ಫ್ಲೆಕ್ಸ್ ಮೆಥಡ್ ಅಂತ ಇದೆ. 3 ಮೆಥಡ್ಸ್ ಇದೆ ಲೇಬರ್ ಟರ್ನ್ ಓವರ್ ರೇಷೋ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಅದರಲ್ಲಿ ಒಂದು ಕ್ವಶನ್ ಕೇಳ್ತಾರೆ ನಿಮ್ಗೆ. ಆ 3 ಟೈಪ್ಸ್ ಒಳಗೆ ಏನಿದ್ದಿರ್ತಾವಲ್ಲ ಅದ್ರೊಳಗೆ ಯಾವುದಾದ್ರೂ 2 ಕೇಳ್ಬೋದು, 1 ಕೇಳ್ಬೋದು. ಲೇಬರ್ ಟರ್ನ್ ಓವರ್ ರೇಷೋದು ನಿಮ್ಮದು 1 ಕ್ವಶನ್ 5 ಮಾರ್ಕ್ಸಿಗೆ. ಇನ್ನು ಸೆಕೆಂಡ್ ಒನ್ನು ನಿಮ್ದು ಯಾವುದಾದ್ರೂ ಅರ್ನಿಂಗ್ ಕ್ಯಾಲ್ಕುಲೇಟ್ ಮಾಡೋದು. ಹಲ್ಸೆ ಪ್ಲ್ಯಾನ್ ಇರ್ಬೋದು, ರೋನ್ ಪ್ಲ್ಯಾನ್ ಇರ್ಬೋದು. ಹಲ್ಸೆ ಮತ್ತು ರೋನಲ್ಲೇ ಜಾಸ್ತಿ ಕೇಳ್ತಾರೆ ನಿಮ್ಗೆ. ಇಲ್ಲ ಟೈಮ್ ರೇಟ್ ಮೆಥಡ್, ಪೀಸ್ ರೇಟ್ ಸಿಸ್ಟಮ್ ಅಂತ ಏನು ನಿಮ್ಮ ಟೈಪ್ಸ್ ಇವೆಲ್ಲ ಅರ್ನಿಂಗ್ ಕ್ಯಾಲ್ಕುಲೇಟ್ ಮಾಡೋಕೆ ಜಾಸ್ತಿ ಫೋಕಸ್ ಮಾಡೋದು ಹಲ್ಸೆ ಮತ್ತು ರೋವನ್ ಇಬ್ಬರಲ್ಲಿ ಒಬ್ಬರದನ್ನು ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ಪೀಸ್ ರೇಟ್ ಮತ್ತು ಟೈಮ್ ರೇಟ್ ಇವು 4ರಲ್ಲಿ 1 ಕೇಳ್ತಾರೆ. ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿದ್ದು ಹಲ್ಸೆ ಮತ್ತು ರೋವನ್ ಪ್ಲ್ಯಾನ್ 5 ಮಾರ್ಕ್ಸಿಗೆ. ಇವೆರಡ್ರದಾಗ 2 ಕಂಪಲ್ಸರಿ 5 ಮಾರ್ಕ್ಸಿನ ಚಾಪ್ಟರ್ 5 ಮಾರ್ಕ್ಸಿಂದ ಬರ್ತವೆ ನಿಮ್ಗೆ ಲೇಬರ್ ಚಾಪ್ಟರ್ ಒಳಗೆ. ಇನ್ನು 15 ಮಾರ್ಕ್ಸಿಂದ 1 ಕ್ವಶನ್ ಅಂದರೆ ಯಾವುದೂ ಕೇಳ್ಬೋದು ನಿಮ್ಗೆ. ಟೋಟಲಿ ಆ ಚಾಪ್ಟ್ರಲ್ಲಿ ಇದ್ದಿದ್ದು ಟೋಟಲಿ ಅಂದರೆ ನಿಮ್ಮದು ಕ್ಯಾಲ್ಕುಲೇಷನ್ ಅರ್ನಿಂಗ್ ಅಂಡರ್ ಹಲ್ಸೆ ಪ್ಲ್ಯಾನ್, ರೋನ್ ಪ್ಲ್ಯಾನ್, ಟೇಲರ್ ಸಿಸ್ಟಮ್, ಮೆರಿಕ್, ಗ್ಯಾನ್ ಟಾಸ್ಕ್, ಟೈಮ್ ರೇಟ್ ಸಿಸ್ಟಮ್, ಪೀಸ್ ರೇಟ್ ಸಿಸ್ಟಮ್ ಯಾವುದಾದ್ರೂ ಒಂದು ಕ್ವಶನನ್ನು ಕೊಟ್ಟು 15 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ನಿಮ್ಗೆ. ಅಂದರೆ ಈ ಚಾಪ್ಟ್ರಲ್ಲಿ 5 ಮಾರ್ಕ್ಸಿಂದ 2 ಕಂಪಲ್ಸರಿ, 15 ಮಾರ್ಕ್ಸಿಂದು 1 ಕಂಪಲ್ಸರಿ ಬರ್ತದೆ ನಿಮ್ಗೆ ಎಕ್ಸಾಮಿಗೆ. ಇನ್ನು 4th ಚಾಪ್ಟರ್ ಇಂಪಾರ್ಟೆಂಟ್. ಇದನ್ನು ನಿಮಗೆಲ್ಲ ಚಾಪ್ಟರ್ಸ್ ಆಲ್ಮೋಸ್ಟ್ ಇಂಪಾರ್ಟೆಂಟೇ. ಓವರ್ ಹೆಡ್ಸ್. ಈ ಓವರ್ ಹೆಡ್ಸಲ್ಲಿ ನಿಮಗೆ ಕಂಪಲ್ಸರಿ ಏನು ಮಾಡ್ತಾರೆ ಅಂದರೆ 15 ಮಾರ್ಕ್ಸಿಂದು 2 ಕ್ವಶನ್ನ, 5 ಮಾರ್ಕ್ಸಿಂದು 1 ಕ್ವಶನ್. ಇಂಟ್ರೆಸ್ಟಿಂಗ್ ನಿಮ್ಮದು ಕಾಸ್ಟ್ ಅಕೌಂಟಿಂಗ್ಗೆ ಇಂಟ್ರೆಸ್ಟಿಂಗ್ ಏನಂದ್ರೆ ಚಾಪ್ಟರ್ಸ್ ಕಮ್ಮಿ ಇದೆ, ಅದ್ರೊಳಗಿದ್ದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಅದ್ರೊಳಗೆ ಕವರ್ ಮಾಡಿದ್ರೆ ಮ್ಯಾಕ್ಸಿಮಮ್ ನಿಮ್ಗೆ 5 ಚಾಪ್ಟರ್ಸ್ ಕೊಟ್ಟಾರೆ, ಅದ್ರೊಳಗಿಂದ ಮಾರ್ಕ್ಸ್ ಕವರ್ ಮಾಡಬೇಕಾಗ್ತದಲ್ಲ ಈಗ ಅದ್ರೊಳಗೆ. ಇನ್ನು ಇವೆಲ್ಲ ಚಾಪ್ಟರ್ ಮಟೀರಿಯಲ್ ಚಾಪ್ಟರ್ ಮತ್ತು ಓವರ್ ಹೆಡ್ ಚಾಪ್ಟರ್ ಎಲ್ಲ ದೊಡ್ಡ ಚಾಪ್ಟರ್ಸ್ ಅವ. ಇವು ಆಲ್ಮೋಸ್ಟ್ ಕಾನ್ಸೆಪ್ಟ್ಗಳನ್ನ ಭಾಳ ಕಾನ್ಸೆಪ್ಟ್ಸ್ ಅವ ಅದ್ರೊಳಗೆ. ಅದಕ್ಕೆ 2 15 ಮಾರ್ಕ್ಸಿಂದ ಕೇಳಿದ್ದಾರೆ. ಇನ್ನು ಓವರ್ ಹೆಡ್ ಚಾಪ್ಟ್ರಲ್ಲಿ 2 15 ಮಾರ್ಕ್ಸಿನ ಕ್ವಶನ್ ಯಾವುದು ಅಂದರೆ ಒಂದು 15 ಮಾರ್ಕ್ಸಿನ ಕ್ವಶನ್ ಯಾವುದಂದರೆ ನಿಮ್ಮದು ಪ್ರೈಮರಿ ಆರ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮರಿನ ಪ್ರಿಪೇರ್ ಮಾಡೋದು. ಈ ಪ್ರೈಮರಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮರಿನ ಪ್ರಿಪೇರ್ ಮಾಡೋದು ಇದ್ರ ಮೇಲೆ ನಾನು ವಿಡಿಯೋನ ಮಾಡ್ತೀನಿ. ಪ್ರೈಮರಿ ಮತ್ತು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮರಿ, ಪ್ರೈಮರಿ ಮಾಡ್ಕೊಂಡು ಸೆಕೆಂಡರಿ ಮಾಡ್ಕೊಳ್ಳೋದು, ಸೆಕೆಂಡರಿಯಲ್ಲಿ ಡೈರೆಕ್ಟ್ ಮೆಥಡ್, ರಿಪೀಟೆಡ್ ಮೆಥಡ್, ಸೈಮಲ್ಟೇನಿಯಸ್ ಇಕ್ವೇಷನ್ ಮೆಥಡ್, ಸ್ಟೆಪ್ ಲ್ಯಾಡರ್ ಮೆಥಡ್ ಯಾವುದೂ ಕೇಳ್ಬೋದು ನಿಮ್ಗೆ. ಇದ್ರ ಮೇಲೆ 1 ಕ್ವಶನ್ ಕಂಪಲ್ಸರಿ ನಿಮಗೆ 15 ಮಾರ್ಕ್ಸಿಗೆ. ಇನ್ನೂ ಒಂದು ಕ್ವಶನ್ 15 ಮಾರ್ಕ್ಸಿಗೆ ಇನ್ನೊಂದು ಕ್ವಶನ್ ಯಾವುದಂದರೆ ಕ್ಯಾಲ್ಕುಲೇಟ್ ಮಷಿನ್ ಅವರ್ ರೇಟ್. ಟೋಟಲಿ ನಾವು ಏನು ಎಕ್ಸ್ಪೆನ್ಸಸ್ ಒಂದು ಮಷಿನ್ ಮೇಲೆ ಎಕ್ಸ್ಪೆನ್ಸಸ್ ಮಾಡ್ತಿರ್ತೇವಲ್ಲ, ಆ ಮಷಿನಿಂದು 1 ಅವರಿಗೆ ನಾವು ಎಕ್ಸ್ಪೆನ್ಸಸ್ ಎಷ್ಟು ಮಾಡ್ಲತ್ತಿದೋ ಆ ಮಷಿನಿಗೆ 1 ಅವರಿಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗ್ತಾ ಇದೆಯೋ ನಾವು ಕಂಪ್ನಿ ಕಡೆಯಿಂದ ಅಂತ ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಅಲ್ಲಿ ನಿಮಗೆಲ್ಲ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ. ಮಷಿನ್ ಎಷ್ಟು ಅವರ್ ಕೆಲಸ ಮಾಡೋದು ಡಿವೈಡ್ ಮಾಡ್ಕೊತ ಹೋದ್ರೆ ಅಂದ್ರೆ 1 ಅವರಿಗೆ ಎಷ್ಟು ಎಕ್ಸ್ಪೆನ್ಸಸ್ ಮಾಡ್ತಾ ಇದೀವಿ ನಾವು ಮಷಿನರಿಗಂತ ಕ್ಯಾಲ್ಕುಲೇಷನ್ ಮಾಡೋದು 1 ಕ್ವಶನ್ನು. ಕಂಪಲ್ಸರಿ 2 ಕ್ವಶನ್ ಓವರ್ ಹೆಡ್ ಒಳಗೆ. ಒಂದು ಪ್ರೈಮರಿ ಆರ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮರಿ ರೆಡಿ ಮಾಡೋದು, ಇನ್ನೊಂದು ಮಷಿನ್ ಅವರ್ ರೇಟ್ ಕ್ಯಾಲ್ಕುಲೇಟ್ ಮಾಡೋದು. ಕಂಪಲ್ಸರಿ 2 ಕ್ವಶನ್ 15 ಮಾರ್ಕ್ಸಿಗೆ ಕೊಡ್ತಾರೆ ನಿಮ್ಗೆ ಓವರ್ ಹೆಡ್ ಚಾಪ್ಟರ್ ಒಳಗೆ. ಇನ್ನು 5th ಒಂದು ಬಂದುಬಿಟ್ಟು ಕಾಸ್ಟ್ ಕಂಟ್ರೋಲ್ ಅಂತ ಥಿಯರಿ ಚಾಪ್ಟರ್. ಇದು ನಿಮಗೆ 5 ಮಾರ್ಕ್ಸಿನ ಇದ್ರೊಳಗೂ ಥಿಯರಿ ಕೊಡ್ಬೋದು. ಥಿಯರಿ ಚಾಪ್ಟರ್ ಇದು ಅಂದರೆ ನಿಮ್ಗೆ ಇಂಪಾರ್ಟೆಂಟ್ ಚಾಪ್ಟರ್. ಫಸ್ಟ್ ಮತ್ತು ಲಾಸ್ಟಲ್ಲಿ ಥಿಯರಿ ಕ್ವಶನ್ ಬಂದರು, ರಿಮೈನಿಂಗ್ ಇದ್ದಿದ್ದು ಇಂಟ್ರೆಸ್ಟಿಂಗ್ ನಿಮ್ಮದು ಅಂದರೆ ಇಂಟ್ರೊಡಕ್ಷನ್ ಚಾಪ್ಟರ್ ನಿಮ್ಮ ನಾಲೆಜ್ ಸಲುವಾಗಿ ಓದ್ಕೊಂಡ್ಬಿಟ್ರು, ಲಾಸ್ಟ್ ಚಾಪ್ಟರ್ ನಿಮ್ಮ ನಾಲೆಜ್ ಸಲುವಾಗಿ ಓದ್ಕೊಂಡ್ಬಿಟ್ರು. ಪ್ರಾಬ್ಲಮೆಟಿಕ್ ಅಂತ ಬಂತಂದರೆ ನಿಮ್ಮದು ಕಾಸ್ಟ್ ಅಕೌಂಟಿಂಗ್ 80 ಔಟ್ ಆಫ್ 80 ನೀವು ತೊಗೋಬೇಕಂದ್ರೆ
ಈ ಚಾಪ್ಟರ್ 3 ನೋಡಿದ್ರೆ ಸಾಕು ನಿಮ್ಗೆ. ಇಂಟ್ರೆಸ್ಟಿಂಗ್ ನೋಡ್ರಿ, ಇಲ್ಲಿ ಕವರ್ ಆಗ್ತಾವೆ ನಿಮ್ದೆಲ್ಲ ಕ್ವಶನ್ಸ್. ನಮ್ದು ಎಕ್ಸಾಮ್ ಪ್ಯಾಟರ್ನ 5 × 5 ಅದ್ರೊಳಗೆ ಬರಿಬೇಕಾಗಿದ್ದು ನೀವು 3, 15 × 5 ಅದ್ರೊಳಗೂ ಬರಿಬೇಕಾಗಿದ್ದು 3, ಆಮೇಲೆ 2 ಮಾರ್ಕ್ಸಿಂದು 10 ಕ್ವಶನ್ 20 ಮಾರ್ಕ್ಸ್ ಎಲ್ಲ ಚಾಪ್ಟರ್ ಕವರ್ ಮಾಡಿರ್ತಾರೆ ನಿಮ್ಗೆ. 2 ಮಾರ್ಕ್ಸಿಂದು 5 ಮಾರ್ಕ್ಸಿಂದು 5 ಕ್ವಶನ್ಸ್ ಕೊಟ್ಟರು 3 ಬರಿಬೇಕು ನೀವು. ಇಲ್ಲಿ 15 ಮಾರ್ಕ್ಸ್ ಒಳಗೂ 5 ಕ್ವಶನ್ಸ್ ಕೊಟ್ಟಿರ್ತಾರೆ, 3 ಬರಿಬೇಕು, 45 ಟೋಟಲ್ ನಿಮ್ಮದು 80. ನಮಗೆ 3ನೇ ಬರಿಬೇಕಂದ್ರೆ ನಾವು ಏನು ಮಾಡ್ಕೋಬೇಕಂದ್ರೆ ಮ್ಯಾಕ್ಸಿಮಮ್ 4 ಪರ್ಫೆಕ್ಟ್ ಆಗಿರ್ಬೇಕು. ಯಾವುದಾದ್ರೂ ನಿಮ್ಗೆ ಆನ್ಸರ್ ಕರೆಕ್ಟ್ ಅನಿಸಿಲ್ಲ ಅಂದ್ರೆ, ಕಂಫರ್ಟೇಬಲ್ ಅನಿಸ್ಲಿಲ್ಲ ಅಂದ್ರೆ, ಇದು ಯಾಕೋ ನಂಗೆ ಆನ್ಸರ್ ಕರೆಕ್ಟ್ ಅನಿಸ್ತಾ ಇಲ್ಲ ಅಂತ ಅನಿಸಿದ್ರೆ ಅಂದ್ರೆ ಒಂದು ಎಕ್ಸ್ಟ್ರಾ ಮಾಡ್ಕೋಬೇಕಂದ್ರೆ ನಿಮಗೆ ಮ್ಯಾಕ್ಸಿಮಮ್ 4 ಅಂತೂ ಪರ್ಫೆಕ್ಟ್ ಆಗಬೇಕು. ಅದ್ರೊಳಗೆ 3ನ ನೀವು ಪ್ರೆಸೆಂಟ್ ಮಾಡಿದ್ರೆ ಆರಾಮ್ಸೆ ಫುಲ್ ಸ್ಕೋರನ್ನು ಮಾಡ್ಬೋದು ನೀವು ಆರಾಮ್ಸೆ. ಇಲ್ಲಿ ಕ್ಲಿಯರಾಗಿ ನೋಡ್ಕೊಳ್ಳಿ. ಮಟೀರಿಯಲಲ್ಲಿ ಈಗ 5 ಮಾರ್ಕ್ಸಿಂದ 5 ಎಲ್ಲಿಂದ ಬರುತ್ತೆ ಅಂದರೆ, ಮಟೀರಿಯಲಲ್ಲಿ 1, ಲೇಬರಲ್ಲಿ 2, 3 ಆಯಿತು, ಮತ್ತು ಓವರ್ ಹೆಡಲ್ಲಿ 1, 4. ಇಲ್ಲಿದಾದರೂ 1 ಥಿಯರಿ ಕ್ವಶನ್, ಲಾಸ್ಟಲ್ಲಾದರೂ 1 ಥಿಯರಿ ಕ್ವಶನ್. ಅಂದ್ರೆ ನಿಮ್ಗೆ 5 ಟೋಟಲ್ 5 ಮಾರ್ಕ್ಸಿಂದು 5 ಅದು, ಅದ್ರಾಗ 3 ಬರ್ತಾವೆ. ನೀವು ಥಿಯರಿ ನಾವು ಜಾಸ್ತಿ ಸ್ಕೋರ್ ಆಗಲ್ಲ, ಬರೀ ನಾಲೆಜ್ ಸಲುವಾಗಿ ಓದ್ಕೊಂಡು ಇಟ್ಕೋತೇವೆ, ಅಲ್ಲಿ ಪ್ರೆಸೆಂಟ್ ಮಾಡಲ್ಲ ಅಂದರು. ಲೇಬರಲ್ಲಿ 2, ಮಟೀರಿಯಲಲ್ಲಿ 1, ಓವರ್ ಹೆಡಲ್ಲಿ 1, ನಿಮಗೆ 4 ಆಗ್ತಾವೆ. 4ಅಲ್ಲಿ ಅದಕ್ಕಿಂತ ಕಂಫರ್ಟೇಬಲ್ ಇದ್ದೀವಿ ಏನು ಮಾಡ್ಬೋದು ಅಂದ್ರೆ ನೀವು 3ನ ಪ್ರೆಸೆಂಟ್ ಮಾಡಿ ಆರಾಮ್ಸೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ನೀವು. ಇನ್ನು 15 ಮಾರ್ಕ್ಸಿಂದ 5 ಕ್ವಶನ್ಸು, ಫಸ್ಟ್ ಚಾಪ್ಟ್ರಲ್ಲಿ 2, ಸೆಕೆಂಡ್ ಚಾಪ್ಟ್ರಲ್ಲಿ 1, ಓವರ್ ಹೆಡಲ್ಲಿ 2, ಓವರ್ ಹೆಡಲ್ಲಿ 2, ಮಟೀರಿಯಲ್ದು 2, ಲೇಬರ್ 1. 15 ಮಾರ್ಕ್ಸಿಂದ ಕ್ವಶನ್ಸ್ ನಿಮಗೆ 5 ಬರ್ತಾವೆ. ಅದ್ರೊಳಗೆ ನಿಮ್ಗೆ ಯಾವುದಾದ್ರೂ ಟಫ್ ಅನಿಸಿದರೆ ತಿಳ್ಕೊಂಡು ಪ್ರೆಸೆಂಟ್ ಮಾಡೋಕ್ಕೆ, ಟಫ್ ಅನಿಸಿದರೆ ಬಿಟ್ಟು ನೀವು ಏನು ಮಾಡ್ಕೋಬೋದು ಅಂದ್ರೆ ಮಿನಿಮಮ್ 4 ಅಂತೂ ಬರಬೇಕು ನಿಮ್ಗೆ. ಅದ್ರೊಳಗೆ 3 ಪರ್ಫೆಕ್ಟ್ ಇದ್ದೀವಿ ನೀವು ಎಫೆಕ್ಟ್ ಮಾಡಿದ್ರೆ ಏನು ಮಾಡ್ಬೋದು ಅಂದ್ರೆ ಆರಾಮ್ಸೆ ಸ್ಕೋರ್ ಮಾಡ್ಬೋದು ನೀವು. ಇಲ್ಲೇನು ಕಾನ್ಸೆಪ್ಷನ್ನ ಹೇಳಿದ್ದೀನಿ ನಿಮ್ಗೆ, 5 ಮಾರ್ಕ್ಸಿಂದು 15 ಮಾರ್ಕ್ಸಿಂದು ಯಾವುದನ್ನು ಹೇಳ್ತಾ ಇದ್ದೀನಿ ಅಲ್ಲಿ ನಿಮ್ಗೆ. ಇದರ ಎಲ್ಲದ್ರ ಮೇಲೂ ವಿಡಿಯೋನ ಮಾಡೋಕ್ಕೆ ನಾನು ಟ್ರೈ ಮಾಡ್ತಿರ್ತೀನಿ, ಎಲ್ಲದ್ರ ಮೇಲೂ ಅಪ್ಲೋಡ್ ಮಾಡ್ತಿರ್ತೀನಿ. ಬಟ್ ಯೂಸ್ ತೊಗೊಳ್ಳೋದು ನಿಮ್ಮ ಕೆಲಸ, ಶೇರ್ ಮಾಡೋದು ನಿಮ್ಮ ಕೆಲಸ. ಇಷ್ಟು ಇದು ನಿಮ್ಮದು ಕಾಸ್ಟ್ ಅಕೌಂಟಿಂಗ್ದು ಇಂಟ್ರೊಡಕ್ಷನ್. ಇದು ಟೋಟಲಿ ನಿಮ್ಮದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅನಾಲಿಸಿಸ್ ಮಾಡಿದ್ವಿ. ಇನ್ನು ಸ್ವಲ್ಪ ಇಂಟ್ರೊಡಕ್ಷನ್ ಚಾಪ್ಟ್ರಲ್ಲಿ ಥಿಯರಿ ಕ್ವಶನ್ಸ್ ಬರುತ್ತೆ. ಮಟೀರಿಯಲ್ ಚಾಪ್ಟ್ರಲ್ಲಿ EOQ ಕ್ಯಾಲ್ಕುಲೇಷನ್ ಮಾಡೋದನ್ನು ಇಂಟ್ರೊಡಕ್ಷನ್ ಕೊಡ್ತೀನಿ. ನಿಮ್ಗೆ ಯಾವುದೇ ಕ್ವಶನ್ ಪೇಪರ್ದು ಪ್ರಾಬ್ಲಮ್ಸ್ ಇರಲಿ, ಹಾಗೆ ಟೆಕ್ಸ್ಟ್ ಬುಕ್ಕಿನ ಪ್ರಾಬ್ಲಮ್ಸ್ ಇರಲಿ, ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಒಳಗೆ ಹಾಕಿ ಆ ಪ್ರಾಬ್ಲಮ್ಸನ್ನೇ ಪ್ರಾಬ್ಲಮ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ನಾನು. ಇವತ್ತಿನ ಈ ವಿಡಿಯೋದಲ್ಲಿ ಸೆಕೆಂಡ್ ಪಾರ್ಟ್ ಅಂತಲೇ ತಿಳ್ಕೊಬೋದು. ಇದು ಕ್ಯಾಲ್ಕುಲೇಷನ್ ಆಫ್ EOQ ಅಂದರೆ ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಇದಕ್ಕೊಂದು ಫಾರ್ಮುಲಾನ ರೆಡಿ ಮಾಡಿದ್ದಾರೆ. EOQ = √2AO / C. ಇದು ಫಾರ್ಮುಲಾ ಇದ್ರದ್ದು. ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಕ್ಯಾಲ್ಕುಲೇಟ್ ಮಾಡೋದು ಫಾರ್ಮುಲಾ 2AO / C. ಇಂಟ್ರೆಸ್ಟಿಂಗ್ ನೋಡಿದ್ದು ಫಾರ್ಮುಲಾನು ನಾನು ಕ್ಲಿಯರಾಗಿ ಹೇಳ್ತೀನಿ. ಯಾವುದೇ ಟೈಪು ಎಂಥದೇ ಕ್ವಶನ್ ಬಂದರೂ ಆರಾಮ್ಸೆ ನೀವು ಕ್ಲಿಯರ್ ಮಾಡ್ಕೋಬೋದು. ನಿಮ್ಮ ಪ್ರಾಬ್ಲಮಲ್ಲಿ ರೂಟ್ ಅಂತೂ ಕಂಪಲ್ಸರಿ ಹಾಕಬೇಕು. ಈ 2 ಅನ್ನೋದನ್ನು ಕಂಪಲ್ಸರಿ ಇಟ್ಕೋರಿ. ಇನ್ನು ನಮಗೆ ಬೇಕಾಗಿದ್ದು ಬೇಕು. ಏದು ಮೀನಿಂಗ್ ಏನಂದರೆ ಇಲ್ಲಿ ಆ್ಯನ್ಯುವಲ್ ಕನ್ಸಂಪ್ಷನ್. ಆ್ಯನ್ಯುವಲ್ ಕನ್ಸಂಪ್ಷನ್ = ಆ್ಯನ್ಯುವಲ್ ಕನ್ಸಂಪ್ಷನ್ನ ನಿಮ್ಗೇನಾದರೂ ಪ್ರಾಬ್ಲಮಲ್ಲಿ ಆ್ಯನ್ಯುವಲ್ ಕನ್ಸಂಪ್ಷನ್ ಅಂತ ಅವ್ರು ಡೈರೆಕ್ಟ್ ಕೊಟ್ಟಿದ್ರಂದ್ರೆ ಅದೇ ಆ್ಯನ್ಯುವಲ್ ಕನ್ಸಂಪ್ಷನ್ನ ತೊಗೋಬೋದು. ಕೊಟ್ಟಿದ್ದಿಲ್ಲ ಅಂದ್ರೆ ಏನು ಮಾಡ್ಕೋಬೇಕಂದ್ರೆ ಅವ್ರು ಮಂತ್ ಒಳಗೆ ಕೊಟ್ಟಿದ್ರಂದ್ರೆ ಕನ್ವರ್ಟ್ ಮಾಡ್ಕೋಬೇಕು. ಒಟ್ಟು ನಮ್ದು ಏನು ಕನ್ಸಂಪ್ಷನ್ ಏನದಲ್ಲ ಅದು ಕಂಪಲ್ಸರಿ ಏನಾಗಿರಬೇಕು, ಆ್ಯನ್ಯುವಲಿನೇ ಇದ್ದಿರಬೇಕು. ನೀವೇನು ಮಾಡ್ಕೋರಿ ಅಂದ್ರೆ ಆಮೇಲೆ ಮಂತ್ಲಿ ಕೊಟ್ಟಿದ್ರಂದ್ರೆ ಅವರು ಮಂತ್ಲಿ ಕೊಟ್ರಂದ್ರೆ × 12 ಮಾಡ್ಕೊಂಡ್ರೆ ಆ್ಯನ್ಯುವಲಿ ಕನ್ವರ್ಟ್ ಆಗ್ತದೆ. ಇನ್ನು ಕ್ವಾರ್ಟರ್ಲಿ ಕೊಟ್ಟಿರಂದ್ರೆ × 4 ಮಾಡ್ಕೋರಿ. ವೀಕ್ಲಿ ಕೊಟ್ಟಿರಂದ್ರೆ ಕೆಲವೊಂದು ಸಲ ನಿಮ್ಮ ಪ್ರಾಬ್ಲಮಲ್ಲಿ ವೀಕ್ಲಿ ಕೊಟ್ಟಿರ್ತಾರೆ, ಅವಾಗ ಏನು ಮಾಡ್ಕೋರಿ × 52 ಮಾಡ್ಕೊಂಡ್ರೆ ನಿಮ್ಮದು ಆ್ಯನ್ಯುವಲ್ ಕನ್ಸಂಪ್ಷನ್ ಬರ್ತದೆ. ಒಟ್ಟು ನಮ್ಮದು ಕಾನ್ಸಂಟ್ರೇಟ್ ಏನಾಗಿರ್ಬೇಕಂದ್ರೆ ಆ್ಯನ್ಯುವಲ್ ಕನ್ಸಂಪ್ಷನ್. ಕ್ವಶನಲ್ಲಿ ಅವರೇ ಆ್ಯನ್ಯುವಲ್ ಕನ್ಸಂಪ್ಷನ್ ಕೊಟ್ಟಿರಂದ್ರೆ ಡೈರೆಕ್ಟ್ ಆ್ಯನ್ಯುವಲ್ ಕನ್ಸಂಪ್ಷನ್ ತೊಗೊಳ್ಳೋದು. ಇಲ್ಲ ಆ್ಯನ್ಯುವಲ್ ಕನ್ಸಂಪ್ಷನ್ ಡೈರೆಕ್ಟ್ ಕೊಟ್ಟಿದ್ದಿಲ್ಲ ಅಂದ್ರೆ ಏನು ಮಾಡ್ಕೋಬೇಕಂದ್ರೆ ಮಂತ್ಲಿ ಕೊಟ್ಟಿರಂದ್ರೆ × 12 ಮಾಡಿದ್ರಂದ್ರೆ ಆ್ಯನ್ಯುವಲಿ ಕನ್ವರ್ಟ್ ಆಗ್ತದೆ. ಕ್ವಾರ್ಟರ್ಲಿ ಕೊಟ್ಟಿರಂದ್ರೆ × 4 ಮಾಡ್ಕೊಂಡ್ರಂದ್ರೆ ಆ್ಯನ್ಯುವಲಿ ಕನ್ವರ್ಟ್ ಆಗ್ತದೆ.
ವೀಕ್ಲಿ ಕೊಟ್ಟಿರಂದ್ರೆ ಇಂಟು 52 ಮಾಡ್ಕೋಬೇಕು, ಆ್ಯನ್ವಲಿ ಕನ್ವರ್ಟ್ ಆಗ್ತದೆ. ಆ ಕನ್ಸಂಪ್ಷನ್ನ ಇಲ್ಲಿ ಎ ಪ್ಲೇಸ್ ಒಳಗೆ ಫಿಲಪ್ ಮಾಡಿರಿ. ಇನ್ನು ಓ ಅಂದ್ರೆ ಓ ಈಕ್ವಲ್ ಟು ಆರ್ಡರಿಂಗ್ ಕಾಸ್ಟ್. ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಇದು ಡೈರೆಕ್ಟ್ ನಿಮ್ಮದು ಆರ್ಡರಿಂಗ್ ಕಾಸ್ಟ್ ಅಂತ ಕೊಟ್ಟಿರ್ತಾರೆ. ಆ ಆರ್ಡರಿಂಗ್ ಕಾಸ್ಟನ್ನು ಇಲ್ಲಿ ತಗೋಬೇಕು, ಡಿವೈಡೆಡ್ ಬೈ ಕ್ಯಾರಿಂಗ್ ಕಾಸ್ಟ್. ಈ ಕ್ಯಾರಿಂಗ್ ಕಾಸ್ಟ್ ಅನ್ನೋದು 90% ನಿಮ್ಮ ಪ್ರಾಬ್ಲಮಲ್ಲಿ ಮಿಸ್ ಮಾಡಿರ್ತಾರೆ ಅವರು. ಏನಾದರೂ ಕ್ಯಾರಿಂಗ್ ಕಾಸ್ಟ್ ನಿಮ್ಮದು ಮಿಸ್ ಆಗಿತ್ತು ಅಂದ್ರೆ ಅದಕ್ಕೆ ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಕ್ಯಾರಿಂಗ್ ಕಾಸ್ಟ್ ಈಕ್ವಲ್ ಟು ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿರ್ತಾರೆ ನಿಮ್ಗೆ ಅಲ್ಲಿ, ಮಟೀರಿಯಲ್ ಪರ್ ಯೂನಿಟ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಕಾಸ್ಟ್ ಪರ್ ಯೂನಿಟ್ ಅಂತ ಕೊಟ್ಟು ಕಾಸ್ಟ್ ಪರ್ ಯೂನಿಟ್ ಇಂಟು ಆ ಕ್ಯಾರಿಂಗ್ ಕಾಸ್ಟ್ ಪರ್ಸಂಟೇಜ್ ಕೊಟ್ಟಿರ್ತಾರೆ ನಿಮ್ಗೆ ಡಿವೈಡೆಡ್ ಬೈ 100. ಇಲ್ಲಿ ಏನು ರೇಟ್ ಬರುತ್ತಲ್ಲ ಅದು ಕ್ಯಾರಿಂಗ್ ಕಾಸ್ಟ್. ನಿಮ್ಮದು ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಕೊಟ್ಟಿದ್ದಿಲ್ಲ ಅಂತ ಕೆಲವೊಂದು ಪರ್ಸಂಟೇಜ್ಗಳು ಕೊಟ್ಟಿರ್ತಾರೆ ನಿಮ್ಗೆ ಅಲ್ಲಿ, 5%, 15%, 20%, ನಿಮ್ಗೆ ಎಷ್ಟು ಟೈಪ್ ಪರ್ಸಂಟೇಜ್ ಕೊಟ್ಟಿರ್ತಾರೋ ಅವೆಲ್ಲ ಪರ್ಸಂಟೇಜ್ಗಳನ್ನ ಪ್ಲಸ್ ಮಾಡ್ಕೊಂಡು ಮಟೀರಿಯಲ್ ಪರ್ ಯೂನಿಟ್ ಮೇಲೆ ಆದರೂ ಮಾಡ್ಕೋರಿ, ಇಲ್ಲಾಂದ್ರೆ ಕಾಸ್ಟ್ ಪರ್ ಯೂನಿಟ್ ಅಂತ ಕೊಟ್ಟಿರ್ತಾರೆ. ಆ ಕಾಸ್ಟ್ ಪರ್ ಯೂನಿಟ್ ಮೇಲೆ ಮಟೀರಿಯಲ್ ಪರ್ ಯೂನಿಟ್ ಮೇಲೆ ರೇಟ್ ಕೊಟ್ಟಿರ್ತಾರೆ ಅವರು. ಆ ರೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು ಅಂದ್ರೂ ಡಿವೈಡ್ ಬೈ 100 ಮಾಡಿ ರೇಟ್ ಮಾಡಿದ್ರೆ ಅಂದ್ರೆ ಕ್ಯಾರಿಂಗ್ ಕಾಸ್ಟ್ ಬರ್ತದೆ. ಈ ಕ್ಯಾರಿಂಗ್ ಕಾಸ್ಟನ್ನು ಇಲ್ಲಿ ಫಿಲಪ್ ಮಾಡಿ 2 ಇಂಟು ಆ್ಯನ್ವಲ್ ಕನ್ಸಂಪ್ಷನ್ ಇಂಟು ಆರ್ಡರ್ ಕಾಸ್ಟ್ ಡಿವೈಡೆಡ್ ಬೈ ಸಿ ಮಾಡ್ಕೊಂಡು ಆಮೇಲೆ ರೂಟ್ ತೆಗೆದ್ರೆ ನಿಮ್ಮದು ಬರೋದು ಆನ್ಸರೇ ನಿಮ್ಮದು EOQ, ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ. ಏನಿದು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂದ್ರೆ, ನಾವು ಏನಾದರೂ ಕನ್ಸಂಪ್ಷನನ್ನು ಆರ್ಡರ್ ಮಾಡಬೇಕಿತ್ತಂದ್ರೆ, ನಮ್ದು ಯಾವುದೋ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದ ಅಂತ ಹೇಳ್ಬೋದು, ನಾವು ಏನಾದರೂ ಆರ್ಡರ್ ಮಾಡಬೇಕಿತ್ತಂದ್ರೆ ಆರ್ಡರ್ ಮಾಡೋ ಟೈಮಿಗೆ ಎಷ್ಟು ಆರ್ಡರ್ ಮಾಡಬೇಕು ಅಂತ ಹೇಳ್ಕೊಡ್ತದೆ EOQ. ಇಷ್ಟೇ ಆರ್ಡರ್ ಮಾಡಿರಿ, ನೀವು ಈ ಟೈಮ್ದೊಳಗೆ ಇಷ್ಟೇ ಆರ್ಡರ್ ಮಾಡಿರಿ ಅಂತ ಹೇಳ್ಕೊಡ್ತದೆ. ಈ ರೀತಿ ಎಷ್ಟು ಆರ್ಡರ್ ಮಾಡಬೇಕಂತ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇದು ಕಾಸ್ಟ್ ಅಕೌಂಟಲ್ಲಿ ನಿಮ್ಮದು ಎಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ ಕ್ಯಾಲ್ಕುಲೇಷನ್ ಮಾಡೋದು ಬಂದಿರ್ತದೆ ನಿಮ್ಗೆ. ಇದ್ರ ಜೊತೆ ಕೆಲವೊಂದು ಸಲ ಏನು ಮಾಡಿರ್ತಾರೆ ಅಂದ್ರೆ ನಂಬರ್ ಆಫ್ ಆರ್ಡರ್ಸ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೇಳ್ತಾರೆ. ನಂಬರ್ ಆಫ್ ಆರ್ಡರ್ಸ್ ಸಿಂಪಲ್, ವೆರಿ ಸಿಂಪಲ್. ಇದು ನಿಮ್ಮದು ಆ್ಯನ್ವಲ್ ಕನ್ಸಂಪ್ಷನಿಗೆ ಡಿವೈಡೆಡ್ ಬೈ EOQ. ಟೋಟಲ್ ಎಷ್ಟು ಆರ್ಡರ್ ಮಾಡ್ಬೋದು ನಾವು. ಎಕ್ಸಾಂಪಲ್, ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮ್ಗೆ. ಸುಮ್ಮನೆ ನಿಮ್ದು ಎಕ್ಸಾಂಪಲ್ನ 500 ಯೂನಿಟ್ಸ್ ಬಂತ ಅಂತ ತಿಳ್ಕೊಳ್ರಿ. ಏನಿದು EOQ 500. ಆ್ಯನ್ವಲ್ ಕನ್ಸಂಪ್ಷನ್ ನಿಮ್ಮದು 10,000 ಅದು. ಆ್ಯನ್ವಲ್ ಕನ್ಸಂಪ್ಷನ್ 10,000, ನಿಮ್ದು EOQ ಬಂದಿದ್ದು 500 ಯೂನಿಟ್ಸ್. ಅಂದರೆ ಆ್ಯನ್ವಲ್ ಕನ್ಸಂಪ್ಷನ್ 10,000 ಡಿವೈಡೆಡ್ ಬೈ 500. 500 ಮಾಡ್ತಾರೆ ಅಂದ್ರೆ ನಿಮ್ದು ಬರೋದು ಆನ್ಸರು 0000. ಇಲ್ಲಿ ಆ್ಯನ್ವಲ್ ಕನ್ಸಂಪ್ಷನ್ ನಿಮ್ಮದು 10,000 ಡಿವೈಡೆಡ್ ಬೈ EOQ 500. ಇವೆರಡು ಡಿವೈಡ್ ಮಾಡಿದ್ರೆ 20 ಅಂತ ಬರುತ್ತೆ. ಅಂದರೆ 20 ಟೈಮ್ಸ್. ಸಿಂಪಲ್ ಏನಂದರೆ, ನಾವು ಒಂದ್ಸಲ ಆರ್ಡರ್ ಮಾಡಿದಾಗ 500 ಆರ್ಡರ್ ಆಯ್ತು ಅಂದ್ರೆ 10,000 ಫುಲ್ ಕನ್ಸಂಪ್ಷನ್ ನಾವು ಆರ್ಡರ್ ಮಾಡ್ಕೋಬೇಕಂದ್ರೆ ಎಷ್ಟು ಟೈಮ್ ಆರ್ಡರ್ ಮಾಡಬೇಕು, ಅದಕ್ಕೆ ನಂಬರ್ ಆಫ್ ಆರ್ಡರ್ಸನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಳಿರ್ತಾರೆ. ಈ ರೀತಿಯಾಗಿ EOQನ ಕೇಳ್ಬೋದು ಮತ್ತು ನಂಬರ್ ಆಫ್ ಆರ್ಡರ್ಸ್ನ ಕೇಳ್ಬೋದು. ಇದೇ EOQ ಮೇಲೆ ನೆಕ್ಸ್ಟ್ ಪ್ರಾಬ್ಲಮನ್ನು ಮಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ನಿಮ್ದು ಎಲ್ಲ ಚಾಪ್ಟರ್ದು ಪ್ರಾಬ್ಲಮ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಫಾಲೋ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.